ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಈ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಟೈಮಲ್ಲಿ ಯಾವುದಾದ್ರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಯಾವುದೆಲ್ಲ ಸ್ಮಾರ್ಟ್ಫೋನ್ಗೆ ಬಿಗ್ಗೆಸ್ಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಬಡ್ಜೆಟ್ ಏನಾದರೂ 30,000 ರೇಂಜಲ್ಲಿದ್ದರೆ ಕೆಲವೊಂದು ಸ್ಮಾರ್ಟ್ಫೋನ್ಗಳನ್ನ ಸಜೆಸ್ಟ್ ಮಾಡ್ತೀನಿ. ಮೊದಲನೇದಾಗಿ ಮೋಟೋರೋಲಾ ಎಡ್ಜ್ 60 Pro. ನಾರ್ಮಲಿ ಈ ಸ್ಮಾರ್ಟ್ಫೋನ್ 30,000 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಲಿಟ್ರಲಿ 25,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಒಂದು ಸ್ಮಾರ್ಟ್ಫೋನಲ್ಲಿ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 8350 ಪ್ರೋಸರ್, 6000 mAh ಕೆಪಾಸಿಟಿ ಬ್ಯಾಟ್ರಿ, ಲುಕ್ ಎಲ್ಲ ಸಕ್ಕತ್ತಾಗಿರುತ್ತೆ. ನಿಮಗೆ ಹಿಂದ್ಗಡೆ ವೀಗನ್ ಲೆದರ್ ಬ್ಯಾಕು, ಕಲರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್, 50 MP ಕ್ಯಾಮ್ರಾ ಆ್ಯಕ್ಚುಲಿ ಫೋನಲ್ಲಿ ಚೆನ್ನಾಗಿದೆ. ಸೊ 25,000 ರೂಪಾಯಿಗೆ ಮೋಟೋ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನೆಕ್ಸ್ಟು ಹೆವಿ ಪ್ರೀಮಿಯಮ್ ಆಗಿರುವಂಥ ಸ್ಮಾರ್ಟ್ಫೋನ್ ಪೋಕೋ F7. ಇದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ಬೆಂಕಿ ಸ್ಮಾರ್ಟ್ಫೋನ್, ಕ್ಯಾಮ್ರಾ ಒಂದು ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಸಖತ್ತಾಗಿದೆ. ನಾರ್ಮಲಿ ಈ ಸ್ಮಾರ್ಟ್ಫೋನ್ 32,000 ಇರುತ್ತೆ. ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ 30,000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೋಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್, 7550 mAh ಕೆಪಾಸಿಟಿ ಬ್ಯಾಟ್ರಿ, ಫ್ರಂಟ್ ಮತ್ತು ಬ್ಯಾಕ್ ಗ್ಲಾಸು, ಅಲ್ಯೂಮಿನಿಯಂ ಫ್ರೇಮು, ಸಾಕಾಗಿದೆ ಫೋನ್. ಆಯಿತಾ, ಸೊ ಪರ್ಫಾರ್ಮೆನ್ಸಿಗೆ ಈ ಸ್ಮಾರ್ಟ್ಫೋನ್ನ ನಾವು ಆರಾಮಾಗಿ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ Pixel 8a. ಸೊ ಗೂಗಲ್ ಅವ್ರದ್ದು ಕ್ಯಾಮ್ರಾ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಳೆ ಸ್ಮಾರ್ಟ್ಫೋನ್, ಒಂದೂವರೆ ವರ್ಷ ಹಳೆ ಸ್ಮಾರ್ಟ್ಫೋನ್. ನಾರ್ಮಲಿ ಈ ಸ್ಮಾರ್ಟ್ಫೋನು 38,000 ಇರುತ್ತೆ. ಈ ಸೇಲ್ ಟೈಮಲ್ಲಿ 28,000 ರೂಪಾಯಿಗೆ ಸಿಗ್ತದೆ. ಒಳ್ಳೆ ಪ್ರೈಸೇ. ಇದರಲ್ಲಿ ನಮಗೆ ಟೆನ್ಸಾರ್ G3 ಪ್ರೋಸೆಸರ್ ಇದೆ, ಒಂಥರ ಹೈಯರ್ ಮಿಡ್ ಎಂಡ್ ಪ್ರೊಸೆಸರು, 64 MP ಕ್ಯಾಮ್ರಾ, 4404 mAh ಕೆಪಾಸಿಟಿ ಬ್ಯಾಟ್ರಿ. ಸೊ ನೋಡಿ, ಪಿಕ್ಸೆಲ್ ಫೋನ್ ಬೇಕು ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೊಂದು ಒಳ್ಳೆ ಆಫರ್ ಇತ್ತು, ನೆನ್ನೆ ಮಿಸ್ ಮಾಡ್ಕೊಂಡಿರ್ತೀರ ತುಂಬ ಜನ. Pixel 9 ಆಯಿತಾ. ನಾರ್ಮಲಿ ಈ ಸ್ಮಾರ್ಟ್ಫೋನು ಲಿಟ್ರಲಿ ಒಂದು 64,000-65,000 ರೇಂಜಲ್ಲಿರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಮೊನ್ನೆ 38,000 ರೂಪಾಯಿಗೆ ಅವೈಲಬಲ್ ಇತ್ತು. ನಂಗೆ ಗೊತ್ತಿಲ್ಲ ಎಷ್ಟು ಜನ ಪರ್ಚೇಸ್ ಮಾಡಿದ್ರು ಅಂತ. ಇದನ್ನೆಲ್ಲ ನೋಡಿದ್ರೆ ಫ್ಲಿಪ್ಕಾರ್ಟ್ ಅವ್ರದ್ದು ಸ್ಕ್ಯಾಮ್ ಅನ್ಸ್ಬಿಡುತ್ತೆ. ಆಯಿತಾ, ಆರ್ಡ್ರನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೇಲ್ ಟೈಮಲ್ಲಿ ಸುಮ್ಮನೆ ಪ್ರೈಸ್ ಕಡಿಮೆ ಅಂತ ಅನ್ನೋದು ಕಡಿಮೆನೇ ಆಗಿರಲ್ಲ. ಒಂದಿನ ಬಿಟ್ಬಿಟ್ಟು ಅಥವಾ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಪಟ್ ಅಂತ ಪ್ರೈಸನ್ನು ಮತ್ತೆ ಜಾಸ್ತಿ ಮಾಡ್ತಾರೆ. ಈಗ ಈ Pixel 9 ಮುಂಚೆಗಿಂತ ಜಾಸ್ತಿ ಆಗಿದೆ ಪ್ರೈಸ್, 80,000 ರೂಪಾಯಿ ತೋರಿಸ್ತಾ ಇದೆ. ಸೊ ಟೆನ್ಸಾರ್ G4 ಚಿಪ್ಪು, 60 MP ಕ್ಯಾಮ್ರಾ, 4700 mAh ಕೆಪಾಸಿಟಿ ಬ್ಯಾಟ್ರಿ. ನಂಗೆ ಗೊತ್ತಿಲ್ಲ, 37,000-38,000 ರೂಪಾಯಿಗೆ ತೊಗೊಂಡವ್ರಂತೂ ಬೆಂಕಿ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ Pixel 9a. ಸೊ ನಾರ್ಮಲಿ ಸ್ಮಾರ್ಟ್ಫೋನ್ 50,000 ಇರುತ್ತೆ. ಈ ಸೇಲ್ ಟೈಮಲ್ಲಿ 40,000 ರೂಪಾಯಿಗೆ ಅವೈಲಬಲ್ ಇದೆ, ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ. ಇದರಲ್ಲೂ ಕೂಡ ಟೆನ್ಸಾರ್ G5 ಚಿಪ್ಪು, 48 MP ಕ್ಯಾಮ್ರಾ, 5100 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇದೆ. ಒಂದೊಳ್ಳೆ ಆಪ್ಷನ್ ಆಗಿದೆ. ನೆಕ್ಸ್ಟು ವಿವೋ T4 ಅಲ್ಟ್ರಾ. ಸಖತ್ ಸ್ಮಾರ್ಟ್ಫೋನ್, ಕ್ಯಾಮ್ರಾಗೆ ಹೇಳಿ ಮಾಡಿಸಿದ ಸ್ಮಾರ್ಟ್ಫೋನು. ನಾರ್ಮಲಿ 37,000 ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ 34,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಡೈಮೆನ್ಸಿಟಿ 9300 ಪ್ಲಸ್ ಪ್ರೋಸರ್, ಪವರ್ಫುಲ್ ಆಗಿರುವಂಥ ಪ್ರೋಸರ್, 5500 mAh ಕೆಪಾಸಿಟಿ ಬ್ಯಾಟ್ರಿ, ಕ್ಯಾಮ್ರಾ ಕೂಡ ಚೆನ್ನಾಗಿದೆ. ನೆಕ್ಸ್ಟು ನಥಿಂಗ್ ಫೋನ್ 3 ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತೀನಿ. ಆಯಿತಾ, ಸೊ ನಂಗೆ ಗೊತ್ತಿಲ್ಲ ಎಷ್ಟು ಜನ ಪರ್ಚೇಸ್ ಮಾಡಿದ್ರಿ ಅಂತ. ಎಕ್ಸ್ಚೇಂಜ್ ಮಾಡಿಕೊಂಡೇ ಈ ಸ್ಮಾರ್ಟ್ಫೋನ್ಗೆ 35,000 ಅಂತೆ. ಹಳೇ ನಥಿಂಗ್ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡು 35,000. ಬಿಗ್ಗೆಸ್ಟ್ ಸ್ಕ್ಯಾಮ್. ಯಾರು ಕೂಡ ತಾಳಕ್ಕೆ ಹೋಗ್ಬೇಡಿ ಇದನ್ನ. ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಫೋನ್ ಚೆನ್ನಾಗಿದೆ, ಬಟ್ 80,000 ಯಾವ ನನ್ನ ಮಗ ಕೊಡ್ತೇನೆ ಅಂತ ಗೊತ್ತಿಲ್ಲ. ಈ ಫೋನ್ಗೆ ಕೆಟ್ಟದಾಗಿದೆ ಫೋನು. ಆಯಿತಾ, ಅಂದರೆ ಫೋನ್ ಚೆನ್ನಾಗಿದೆ, ಪ್ರೈಸ್ ಹೆವಿ ಜಾಸ್ತಿ ಆಯಿತು ಅಂತ ನನ್ನ ಪ್ರಕಾರ. ಆಯಿತಾ, ವಿತೌಟ್ ಆಫರ್ 40,000 ರೂಪಾಯಿ ಕೊಟ್ಟು ಬ್ಯಾಂಕ್ ಆಫರು ಎಲ್ಲ ಇನ್ಕ್ಲೂಡ್ ಆಗಿ ಒಂದು 35,000-40,000 ರೂಪಾಯಿಗೆ ಓಕೆ ಅಂತೀನಿ. ಬಟ್ ಎಕ್ಸ್ಚೇಂಜ್ ಮಾಡಿ 35,000 ಅಂತ ಅಂದರೆ ಯಾರು ತಾಳಕ್ಕೋಗ್ಬೇಡಿ. ವೇಸ್ಟ್ ಅಂದರೆ ವೇಸ್ಟ್ ನಂಗೆ ಅನ್ನಿಸ್ದಂಗೆ. ನೆಕ್ಸ್ಟು ಬಿಗ್ಗೆಸ್ಟ್ ಡಿಸ್ಕೌಂಟ್ ಸಿಗ್ತಿರುವಂಥ ಸ್ಮಾರ್ಟ್ಫೋನು ಸುಮಾರು 40,000 ರೇಂಜಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ವಿತ್ ಸ್ನ್ಯಾಪ್ಡ್ರ್ಯಾಗನ್ 8 Gen 3. ಆಯಿತಾ, ಬೆಂಕಿ ಸ್ಮಾರ್ಟ್ಫೋನು. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ 37,000-38,000 ರೇಂಜಿಗೆ ಗ್ಯಾಲಕ್ಸಿ S24 ಸಿಗ್ತಾ ಇದೆ. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಆಯಿತಾ, AI ಫೀಚರ್ ಎಲ್ಲ ಇದೆ ನಮ್ಗೆ ಇದರಲ್ಲಿ. ಸೊ ಸೂಪರ್ ಆಪ್ಷನ್ ಆಗುತ್ತೆ. ಆಯಿತಾ, ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ನಂಗೆ ಅನ್ನಿಸ್ದಂಗೆ ಸೊ ಈ ಫ್ಲಿಪ್ಕಾರ್ಟ್ನಲ್ಲಿರುವಂಥ ಡಿಸ್ಕೌಂಟಲ್ಲಿ ನನಗೆ ಈ ಡಿಸ್ಕೌಂಟು ಸೂಪರ್ ಅನ್ನಿಸ್ತು, ಕ್ರೇಜಿ ಅನ್ನಿಸ್ತು. ಸೊ ಇದಾದ ನಂತರ ಇನ್ನೊಂದು ಬಿಗ್ಗೆಸ್ಟ್ ಡಿಸ್ಕೌಂಟ್ ಸಿಗ್ತಾ ಇರುವಂಥದ್ದು iPhone 16. ಸೊ ಸ್ಟಾರ್ಟಿಂಗು ಮೊನ್ನೆ ಅಂದರೆ ಈ ಸೇಲ್ ಶುರುವಾದಾಗ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಎಫೆಕ್ಟಿವ್ ಆಗಿ 48,000-49,000 ರೂಪಾಯಿಗೆ ಸಿಗ್ತಿತ್ತು. ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಒಂದು 52,000-53,000 ರೂಪಾಯಿ ಆಗುತ್ತೆ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ. ಸ್ವಲ್ಪ ಜಾಸ್ತಿ ಆಗಿದೆ, ನೋಡ್ಕೊಳ್ಳಿ. ನಿಮಗೆ ವರ್ತ್ ಅನ್ನಿಸ್ತು ಅಂದರೆ ಪರ್ಚೇಸ್ ಮಾಡ್ಬೋದು. ಬಟ್ ಸ್ಟಿಲ್ ನಂಗೆ ಅನ್ನಿಸ್ದಂಗೆ iPhone 16 52,000-53,000 ರೂಪಾಯಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಇದು ಕೂಡ ಒಂದು ಒಳ್ಳೆ ಡಿಸ್ಕೌಂಟ್ ಆಗುತ್ತೆ. ಒಂದು ಗ್ಯಾಲಕ್ಸಿ S24 ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನು
₹37,000 ಬೆಂಕಿ ಆಪ್ಷನ್ನು. ಐಫೋನ್ 16 ಎರಡೂ ಕೂಡ ಹೆವಿ ಡಿಸ್ಕೌಂಟಲ್ಲಿದೆ, ನೋಡ್ಕೊಳ್ಳಿ ಆಯಿತಾ. ಒಬ್ಬೊಬ್ಬರಿಗೆ ಆ್ಯಕ್ಚುಲಿ ಈ ಫೋನಿನ ಡಿಸ್ಕೌಂಟೇ ತೋರಿಸ್ತಿಲ್ಲ. ನನ್ನ ಅಕೌಂಟಲ್ಲಿ, ನನ್ನ ಫ್ಲಿಪ್ಕಾರ್ಟ್ ಅಕೌಂಟಲ್ಲಿ ನನಗೆ ಡಿಸ್ಕೌಂಟೇ ತೋರಿಸ್ತಾ ಇಲ್ಲ. ಕೆಲವು ಜನ ತೋರಿಸ್ತಾ ಇದೆ, ನನ್ನ ಅಕೌಂಟಲ್ಲಿ ತೋರಿಸ್ತಿಲ್ಲ. ನಿಮ್ಗೇನಾದರೂ ಇದೇ ಪ್ರಾಬ್ಲಮ್ ಆಗ್ತಿದೆಯಾ ದಯವಿಟ್ಟು ಕಾಮೆಂಟ್ ಮಾಡಿ ಆಯಿತಾ. ನಾನೇನು ಬ್ಲಾಕಿಗೆ ಮಾಡಿಬಿಟ್ಟು ಅವರ ಫ್ಲಿಪ್ಕಾರ್ಟ್ನವ್ರು ಏನೋ ಗೊತ್ತಿಲ್ಲ ಆಯಿತಾ. ಸೊ ಒಟ್ಟಿನಲ್ಲಿ ಕೆಲವೊಂದು ಸ್ಮಾರ್ಟ್ಫೋನು ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಅದರಲ್ಲಿ S24 ಮತ್ತು ಐಫೋನ್ 16 ಟಾಪ್ ನಾಚ್ ಅಂತೀನಿ. ನೆಕ್ಸ್ಟ್ ಮೋಟೋ ರೇಸರ್ 60. ಸೊ ಇದು ನಾರ್ಮಲಿ 50,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ₹38,000 ಅವೈಲಬಲ್ ಇದೆ. ಸೊ ಇದರಲ್ಲಿ ಡೈಮೆನ್ಸಿಟಿ 7400 ಎಕ್ಸ್ ಪ್ರೋಸರ್ ಇದೆ, ಒಂದು ಲೆವೆಲಿಗೆ ಮಿಡ್ ಎಂಡ್ ಪ್ರೋಸರು, 4500 mAh ಕೆಪಾಸಿಟಿ ಬ್ಯಾಟ್ರಿ, 50 MP ಕ್ಯಾಮ್ರಲ್ಲಿದೆ. ಸೊ ಫ್ಲಿಪ್ ಫೋನ್ ಬೇಕು ಅಂದರೆ ಮೋಟೋ ಬ್ರ್ಯಾಂಡಿಂಗಲ್ಲಿ ನೋಡ್ರಪ್ಪ, ₹38,000 ಓಕೆ ಆಪ್ಷನ್. ಫ್ಲಿಪ್ ಅಂತ ತಗೋಬೇಕು, ಪರ್ಫಾರ್ಮೆನ್ಸ್ ಎಲ್ಲ ಅಷ್ಟಕ್ಕಷ್ಟೇ. ಇನ್ನು ಐಫೋನ್ 14 ಸ್ವಲ್ಪ ಹಳೆ ಸ್ಮಾರ್ಟ್ಫೋನ್, ಸ್ವಲ್ಪ ಅಲ್ಲ ಜಾಸ್ತಿನೇ ಹಳೆ ಸ್ಮಾರ್ಟ್ಫೋನ್, 3 ವರ್ಷ ಹಳೆ ಸ್ಮಾರ್ಟ್ಫೋನು, ಬಯೋನಿಕ್ A15 ಚಿಪ್ಪು. ಸೊ ನಾರ್ಮಲಿ ಸ್ಮಾರ್ಟ್ಫೋನು 45,000 ರೇಂಜ್ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ನಂಗೆ ಅನ್ನಿಸ್ದಂಗೆ ಒಂದು 38ಕ್ಕೆಲ್ಲ ಸ್ಟಾರ್ಟಿಂಗ್ ಇತ್ತು. ಈಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ನೋಡ್ಕೊಳ್ಳಿ ಒಟ್ಟಿಗೆ. ಇದು ಇನ್ ಕೇಸ್ ಒಂದು 40 ಸಿಕ್ಕರೆ, 35-40 ಸಿಕ್ಕರೆ ತಗೋಬೋದು ನಂಗೆ ಅನ್ನಿಸ್ದಂಗೆ. ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡಿ ಐಫೋನ್ 15 16 ಪರ್ಚೇಸ್ ಮಾಡಿದ್ರು ಒಳ್ಳೆಯದು. ನೆಕ್ಸ್ಟು ನನಗೆ ಈ ಸಲ ಬಿಗ್ಗೆಸ್ಟ್ ಸ್ಕ್ಯಾಮ್ ಅನಿಸಿದ್ದು ಐಫೋನ್ 16 Pro ಮತ್ತು Pro Max. ಸೊ ನಾರ್ಮಲಿ ಈ ಐಫೋನ್ 16 Pro ₹1,10,000 ಇರ್ತಿತ್ತು. ಸೊ ಈಗ 17 ಲಾಂಚ್ ಆದಮೇಲೆ ಆಬ್ವಿಯಸ್ಲಿ ಪ್ರೈಸ್ ಕಡಿಮೆ ಆಗಿರುತ್ತೆ. ಸೊ ಈ ಸೇಲ್ ಟೈಮಲ್ಲಿ ₹72,000 ಸಿಗುತ್ತೆ ಅಂತ ಅಂದರು. ನನ್ನ ಅಕೌಂಟಲ್ಲಿ ತೋರಿಸ್ಲಿಲ್ಲ, ಕೆಲವು ಜನ ಪರ್ಚೇಸ್ ಮಾಡಿದ್ರು ಅಂತ ಕಾಣುತ್ತೆ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ ₹73,000 ಒಂದು ಒಳ್ಳೆ ಆಪ್ಷನ್ ಆಗೋದು. ಈಗ ₹10,000 ಜಾಸ್ತಿ ಆಗಿ ₹83,000 ಅವೈಲಬಲ್ ಇದೆ. ಸೊ ಮಿಸ್ ಮಾಡ್ಕೊಂಡಿದ್ರೆ ಏನು ಮಾಡೋದಕ್ಕಾಗಲ್ಲ. ₹83,000 ಯೋಚನೆ ಮಾಡಿ ತಗೊಳ್ಳಿ ಅಷ್ಟೇ. ಪ್ರೋ ಮ್ಯಾಕ್ಸು ಮುಂಚೆ ಅಂದರೆ ಈ 17 ಲಾಂಚ್ ಆಗಿದ್ದ ಮುಂಚೆ 140 ಇತ್ತು. ಸೊ ಸೇಲ್ ಟೈಮಲ್ಲಿ ₹90,000 ಸಿಗುತ್ತೆ ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಆಗಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ರು. ಸೊ ಸ್ಟಾರ್ಟಿಂಗ್ ಕೆಲವು ಜನಕ್ಕೆ ಸಿಕ್ತು ಅಂತ ಕಾಣುತ್ತೆ, ಕೆಲವು ಜನಕ್ಕೆಲ್ಲ ಕ್ಯಾನ್ಸಲ್ಲು ಮಾಡಿಬಿಟ್ಟವ್ರೆ, ಆರ್ಡರ್ ಆದಮೇಲೆ ಕ್ಯಾನ್ಸಲ್ ಮಾಡೋರೆ ಆಯಿತಾ. ಎಂತ ಕಿತ್ತೋ ನನ್ನ ಮಕ್ಕಳು ಈ ಫ್ಲಿಪ್ಕಾರ್ಟ್ನವರು ಅಂದರೆ. ಸೊ ಈಗ ಪ್ರೋ ಮ್ಯಾಕ್ಸ್ ಸ್ವಲ್ಪ ಜಾಸ್ತಿ ಆಗಿ ₹1,05,000 ಅವೈಲಬಲ್ ಇದೆ. ಸೊ ಎರಡರಲ್ಲೂ ಕೂಡ ನಮಗೆ ಬಯೋನಿಕ್ A18 Pro ಚಿಪ್ ಎಲ್ಲ ಸಿಗುತ್ತೆ. ಒಳ್ಳೆ ಸ್ಮಾರ್ಟ್ಫೋನೇ. ಅವ್ರು ಹೇಳಿದ ಆಫರ್ ಪ್ರೈಸ್ ಸಿಕ್ಕಿದ್ರೆ ಒಳ್ಳೆ ಆಪ್ಷನ್ ಆಗ್ತಿತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ನೆಕ್ಸ್ಟು ಇನ್ನೊಂದು ಒಳ್ಳೆ ಡಿಸ್ಕೌಂಟ್ ಸಿಗ್ತಿರುವಂಥ ಸ್ಮಾರ್ಟ್ಫೋನು ವಿವೋ X200 Pro. ಕಣ್ಣು ಮುಚ್ಕೊಂಡು ಕ್ಯಾಮ್ರಾಗೋಸ್ಕರ ತಗೋಬೋದು, ಬೆಂಕಿ ಸ್ಮಾರ್ಟ್ಫೋನ್ ಗುರು. ನಂಗೆ ಅರ್ಥ ಆಗಲ್ಲ, ಈ ಆಪಲ್ಗಿಂತ ಒಳ್ಳೆ ಫೋಟೋಸನ್ನು ಇದು ತೆಗೆಯುತ್ತೆ, ವೀಡಿಯೋಸ್ ಅಲ್ಲ ಫೋಟೋಸನ್ನು. ಸೊ ಡೈಮೆನ್ಸಿಟಿ 9400 ಪ್ರೋಸರು, ಸಕ್ಕತ್ತಾಗಿದೆ. ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. 6000 mAh ಕೆಪಾಸಿಟಿ ಬ್ಯಾಟ್ರಿ. ನಾರ್ಮಲಿ 95,000 ಇರುತ್ತೆ, ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ ₹88,000 ಅವೈಲಬಲ್ ಇದೆ. ಸೊ ನೋಡಿ, ಇವೆಲ್ಲ ಫ್ಲ್ಯಾಗ್ಶಿಪ್ ಫೋನ್ಗಳು, ಕೆಲವೊಂದು ಮಾತ್ರ ಒಳ್ಳೆ ಡಿಸ್ಕೌಂಟಿಗೆ ಸಿಗ್ತಾ ಇದೆ. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ 10,000 to 20,000 ಆಗಿದ್ರೆ ಕೆಲವೊಂದು ಆಪ್ಷನ್ ಕೊಡ್ತೀನಿ. ಮೊದಲನೇದು ಮೋಟೋ G96. ನಾರ್ಮಲಿ 18,000 ಇರ್ತಿತ್ತು, ಈ ಸೇಲ್ ಟೈಮಲ್ಲಿ ₹15,000 ಅವೈಲಬಲ್ ಇದೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಲೆವೆಲಿಗೆ ಒಳ್ಳೆಯ ಪ್ರೋಸರ್, 50 MP ಕ್ಯಾಮ್ರಾ ಇದೆ, 5500 mAh ಕೆಪಾಸಿಟಿ ಬ್ಯಾಟ್ರಿ, ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟು CMF Phone 2 Pro, ನಥಿಂಗ್ ಅವ್ರದ್ದು. ನಾರ್ಮಲಿ 19,000 ಇರ್ತಿತ್ತು, ಈ ಸೇಲ್ ಟೈಮಲ್ಲಿ ₹17,000 ಅವೈಲಬಲ್ ಇದೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಫೋನ್ ಆಯಿತಾ. ನಥಿಂಗ್ ಅವ್ರದ್ದು ಅಪ್ರೂಪಕ್ಕೆ ಒಂದು ಫೋನ್ ಚೆನ್ನಾಗಿದೆ. ಇದರಲ್ಲಿ ನಮಗೆ ಡೈಮೆನ್ಸಿಟಿ 7300 Pro ಪ್ರೋಸರ್ ಇದೆ. ಸೊ 17,000 ಸೂಪರ್ ಆಪ್ಷನ್ ಆಗಿದೆ. ಕ್ಯಾಮ್ರಾ ಪರವಾಗಿಲ್ಲ, 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಬೇಕಪ್ಪ ಅಂದರೆ ಗ್ಯಾಲಕ್ಸಿ A35. ಸೊ ನಾರ್ಮಲಿ 22,000 ಇರ್ತಿತ್ತು ಈ ಫೋನು. ಸೊ ಈ ಸೇಲ್ ಟೈಮಲ್ಲಿ ₹19,000 ಅವೈಲಬಲ್ ಇದೆ. Exynos 1380 ಸುಮಾರಾಗಿರುವಂಥ ಪ್ರೋಸರ್, ಒಂದು ಲೆವೆಲ್ಗೆ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೋಸರೇ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ, 50 MP ಕ್ಯಾಮ್ರಾ ಎಲ್ಲ ಇದೆ. ಸೊ ₹19,000 ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲೇ ಬೇಕು ಅನ್ನೋ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ವಿವೋ T4. ನಾರ್ಮಲಿ 22,000 ಇರ್ತಿತ್ತು, ಈ ಸೇಲ್ ಟೈಮಲ್ಲಿ ₹18,500 ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೋಸರ್, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್, ಒಂದೊಳ್ಳೆ ಕ್ಯಾಮ್ರಾ, 7300 mAh ಕೆಪಾಸಿಟಿ ಬ್ಯಾಟ್ರಿ, ಒಳ್ಳೆ ಆಪ್ಷನ್ ಆಗುತ್ತೆ. ನಥಿಂಗ್ ಫೋನ್ 3A. ಇದು ಕೂಡ 25,000 ಇದ್ದಂಥ ಫೋನ್ ಈಗ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ ₹20,000 ಸಿಗ್ತಾ ಇದೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ, ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು. ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೋಸರ್, 50 MP ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, 5000 mAh ಕೆಪಾಸಿಟಿ ಬ್ಯಾಟ್ರಿ, ಕ್ಲಿಫ್ ಇಂಟರ್ಫೇಸ್ ಎಲ್ಲ ನಮಗೆ ಇದರಲ್ಲಿ ಸಿಗ್ತಾ ಇದೆ. ನೆಕ್ಸ್ಟು ಪೋಕೋ X7 Pro, ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ ಫೋನ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಎಲ್ಲ ಇದೆ. ನಾರ್ಮಲ್ ₹24,000 ಇರುವಂಥ ಫೋನ್ ಈ ಸೇಲ್ ಟೈಮಲ್ಲಿ ₹20,000 ಸಿಗ್ತಿದೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ. ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೋಸರ್ ಇದೆ, 50 MP ಕ್ಯಾಮ್ರಾ, 6550 mAh ಕೆಪಾಸಿಟಿ ಬ್ಯಾಟ್ರಿ. ಸೊ ಇದು ಕೂಡ ಸೂಪರ್ ಆಗಿದೆ ಫೋನು.
ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿದೆ. ನೆಕ್ಸ್ಟ್ ಕೊನೆಯ ಸ್ಮಾರ್ಟ್ಫೋನು ಒಪ್ಪೋ K13. ಸೊ ಇದು ಕೂಡ ಒಂದು ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನು. ಸೊ ನಾರ್ಮಲಿ 18,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 15,000 ರೂಪಾಯಿಗೆ ಅವೈಲೇಬಲ್ ಇದೆ. 2,000 ರೂಪಾಯಿ ಕಡಿಮೆ ಆಗಿದೆ. ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರು, 50 MP ಕ್ಯಾಮ್ರಾ, 7000 mAh ಕೆಪಾಸಿಟಿ ಬ್ಯಾಟ್ರಿ. ಇದು ಕೂಡ ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನೊಂದು K13X ಅಂತಲೇ ಯಾವುದೋ ಫೋನ್ ಇದೆ ಆಯಿತಾ, 12-13 ಸಾವಿರ. ಅದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿದೆ. ನಾನು ಇನ್ಕ್ಲೂಡ್ ಮಾಡಿಲ್ಲ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಡಿಸ್ಕೌಂಟ್ ಇದ್ದರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಯೂಶಲಿ K13 ಎಲ್ಲ ನಿಮಗೆ ಆಫ್ಲೈನಲ್ಲಿ ಸಿಗುತ್ತೆ ಒಳ್ಳೆ ಆಫರಿಗೆ. ಈ ಟೈಮಲ್ಲಿ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಎಲ್ಲಾದ್ರದನ್ನು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಟ್ಯಾಗ್ ಮಾಡ್ತೀನಿ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಡಿಸ್ಕೌಂಟಿಗೆ ಸಿಗ್ತದೆ, ನಿಮಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಈಗಿಲ್ಲ ಅಂದರೆ ಮುಂದಿನ ಸೇಲ್ ಟೈಮಲ್ಲಿ ಆಫರ್ ಸಿಕ್ಕೇ ಸಿಗುತ್ತೆ. ಅವಸರ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯೋಚನೆ ಮಾಡಿ ನೆಸಸರಿ ಇದ್ದರೆ ಮಾತ್ರ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.